ರಾಮನಗರವನ್ನ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯನ್ನಾಗಿ ಮಾಡುವಂತಹ ಸಂಬಂಧ ಡಿಕೆ ಮಧ್ಯೆ ಶೀತಲ ಸಮರ ಮುಂದುವರೆದಿದೆ. ಬೆಂಗಳೂರು ಗ್ರಾಮಾಂತರ ಅಲ್ಲ, ಅದು ಬೆಂಗಳೂರು ದಕ್ಷಿಣವನ್ನಾಗಿ ಮಾಡಕ್ಕೆ ಇದು ರಾಜಕೀಯ ಪತನ ಆರಂಭ ಎಂದಿದೆ. ಎಚ್ಡಿಕೆ ಹೇಳಿಕೆಗೆ ಡಿಸಿಎಂ ಡಿಕೆ ಶಿವಕುಮಾರ್ ತಿರುಗೇಟನ್ನ ಕೊಟ್ಟಿದ್ದಾರೆ. ನಮ್ಮನ್ನ ಸರ್ವನಾಶ ಮಾಡುವುದೇ ಕುಮಾರಸ್ವಾಮಿ ನಿತ್ಯದ ಆಲೋಚನೆ ಆಗಿದೆ. ನಾವು ರಾಮನಗರದ ಹೆಸರನ್ನ ಬದಲಿಸ್ತಾ ಇಲ್ಲ, ಇದು ನಮ್ಮ ಜಿಲ್ಲೆ. ಇವರು ಬಂದು ಅಕ್ರಮವಾಗಿ ಜಿಲ್ಲೆಯ ಗುರುತನ್ನು ಬದಲಿಸಿದ್ದಾರೆ. ರಾಮನಗರ, ಚನ್ನಪಟ್ಟಣ, ಕನಕಪುರ, ಮಾಗಡಿ ಜನ ಬೆಂಗಳೂರಿನವರು. 2028ರಲ್ಲಿ ಕಾಂಗ್ರೆಸ್ ಸರ್ಕಾರವೇ ಬರುತ್ತೆ, ಬರೆದಿಟ್ಕೊಳ್ಳಿ ಎಂದಿದ್ದಾರೆ. ಇದಕ್ಕೆ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಅವರು ಕೂಡ ಮತ್ತೆ ಟಕ್ಕರ್ ಕೊಟ್ಟಿದ್ದಾರೆ. ಇಂಥ ಹೇಳಿಕೆ ಕೊಟ್ಟರು ಒಂದೇ ವರ್ಷದಲ್ಲಿ ಹೋದವರು ಬಹಳ ಜನ ಇದ್ದಾರೆ. ನಾಳೆ ಬೆಳಗ್ಗೆ ಚುನಾವಣೆ ಆದರೆ ಜನ ಇವರನ್ನು ಮನೆಗೆ ಕಳಿಸ್ತಾರೆ. ಇದು ನನ್ನ ಗುರಿ ಕೂಡ, ಪ್ರಾಯಶ್ಚಿತ ಪಡ್ತಾರೆ, ದೊಡ್ಡ ಬೆಲೆ ತರಬೇಕಾಗುತ್ತೆ ಅಂತ ಕುಮಾರಸ್ವಾಮಿ ಅವರು ಕಿಡಿಕಾರಿದ್ದಾರೆ. ಸ್ವಾಮಿ, ನಾವು ಒಳ್ಳೇದ್ ಮಾಡಿದ್ರು ಅವ್ರು ಬರೀ ಇದನ್ನ ಸರ್ವನಾಶ ಮಾಡದೆ ಅವರು ಬಯಸ್ಕೊಂಡು ಬಂದಿದ್ದಾರೆ. ನಾವೇನ್ ರಾಮನಗರ ಟಚ್ ಮಾಡ್ತಾ ಇಲ್ಲ. ಇವರು ಬಂದು ರಾಮನಗರಕ್ಕೆ ಅಕ್ರಮ ಮಾಡಲಿಕ್ಕೆ ಪ್ರಯತ್ನವನ್ನ ಮಾಡಿದ್ದಾರೆ. ಇದು ನಮ್ಮ ಜಿಲ್ಲೆ. ರಾಮನಗರ ತಾಲೂಕವರು, ಚನ್ನಪಟ್ಟಣವರು, ಕನಕಪುರದವರು, ಮಾಗಡಿಯವರು ನಮ್ಮವರು. ರಾಮನಗರ ಅಲ್ಲ, ನಮ್ದು ಬೆಂಗಳೂರು. ಈ ಬೆಂಗಳೂರು 2028ಕ್ಕೆ ಕಾಂಗ್ರೆಸ್ ಪಾರ್ಟಿ ಈ ರಾಜ್ಯದಲ್ಲಿ ಅಧಿಕಾರದಲ್ಲಿ ಇರ್ತದೆ. ನೀವು ಬರ್ಕೊಳ್ಳಿ, ದಾಖಲೆ ಹೇಳ್ತಾ ಇದೀನಿ. ಹಿಂದೆನೂ ಇದನ್ನು ಬಹಳ ಜನ ಹೇಳೋರು, ಒಂದೇ ವರ್ಷದಲ್ಲಿ ಹೋದಂಥದ್ದು ಬಹಳ ಜನ ಇದ್ದಾರೆ. ನಾಳೆ ಬೆಳಗ್ಗೆ ಚುನಾವಣೆ ಆದರೂ ಇವ್ರನ್ನೆಲ್ಲರನ್ನೂ ಮನೆಗೆ ಕಳಿಸ್ತಕ್ಕಂಥ ಜನ ತೀರ್ಮಾನ ಮಾಡಿಬಿಟ್ಟಿದ್ದಾರೆ. ಇದು ನನ್ನ ಜೀವನದ ಗುರಿ. ರಾಮನಗರದ ವಿಷಯದಲ್ಲಿ ನಿರ್ಧಾರಗಳೇನಿದೆ ಅದಕ್ಕೆ ದೊಡ್ಡ ಮಟ್ಟದ ಪ್ರಾಯಶ್ಚಿತವನ್ನು ಪಡಿಬೇಕಾಗ್ತದೆ, ದೊಡ್ಡ ಮಟ್ಟದ ಬೆಲೆನೂ ತರಬೇಕಾಗ್ತದೆ. ಇನ್ನು ಮೂಡಾ ವಿಚಾರಕ್ಕೆ ಬರೋದಾದ್ರೆ, ಮೂಡಾ ಬದಲಿ ನಿವೇಶನ ಹಂಚಿಕೆ ವಿವಾದ ಸಂಬಂಧ ಮೂಡಾ ಅಧ್ಯಕ್ಷ ಮರಿಗೌಡರನ್ನ ಮೈಸೂರಿನ ತಮ್ಮ ನಿವಾಸಕ್ಕೆ ಕರೆಸಿಕೊಂಡು ಸಿಎಂ ಸಿದ್ದರಾಮಯ್ಯನವರು ಚರ್ಚೆ ಮಾಡಿದ್ದಾರೆ. ಇನ್ನು ಜಿಟಿ ದೇವೇಗೌಡರಿಗೂ ಕೂಡ ಮೂಡಾ ಸೈಟ್ ಕೊಡಲಾಗಿದೆ ಎಂದಿದ್ದ ಸಚಿವ ಭೈರತಿ ಸುರೇಶ್ಗೆ ಜಿಟಿಡಿ ತಿರುಗೇಟನ್ನು ಕೊಟ್ಟಿದ್ದಾರೆ. ಮೂಡಾ ಗೃಹ ಮಂಡಳಿಯಲ್ಲಿ ನಾನು ಒಂದೇ ಒಂದು ನಿವೇಶನ ಪಡೆದಿಲ್ಲ. ನನ್ನ ಸ್ವಂತ ಊರಲ್ಲಿ ಒಂದಿಷ್ಟು ಕೃಷಿ ಭೂಮಿ ಖರೀದಿ ಮಾಡಿದ್ದೇನೆ, ಅಲ್ಲಿ ಕೃಷಿ ಮಾಡುತ್ತಾ ಇದ್ದೀನಿ ಅಷ್ಟೇ. ನನ್ನಂತರ ರಾಜಕಾರಣಿ ರಾಜ್ಯದಲ್ಲಿ ಮಾತ್ರವಲ್ಲ, ದೇಶದಲ್ಲೇ ಯಾರೂ ಇಲ್ಲ ಅಂತ ಜಿಟಿ ದೇವೇಗೌಡರು ಹೇಳಿದ್ದಾರೆ. ಜಿಟಿಡಿಗೆ ಸಾಥ್ ಕೊಟ್ಟಿದ್ದು ಸಾರಾ ಮಹೇಶ್. ಮೂಡಾಗೆ ಒಂದೇ ಒಂದು ಶಿಫಾರಸಿನ ಪತ್ರ ಕೂಡ ಕೊಟ್ಟಿಲ್ಲ. ನಾನು ಶಿಫಾರಸಿನ ಪತ್ರ ಕೊಟ್ಟಿರುವುದು ನಿಜವಾದರೆ ಅದನ್ನು ನಗರಾಭಿವೃದ್ಧಿ ಸಚಿವರು ಬಹಿರಂಗಪಡಿಸಲಿ ಅಂತ ಸವಾಲ್ ಹಾಕಿದ್ದಾರೆ. ಕೊಟ್ಟಿದ್ರೆ ಬಾಯಿ ಮಾತಲ್ಲಿ ಹೇಳ್ಬಿಡಿ, ಬಹಿರಂಗ ಪಡಿಸಿ ನಮ್ಮ ತರ ದಾಖಲಾತಿಗಳು. ನಾನು ಅವ್ರಿಗೆ ಯಾರಿಗಾರ ಶಿಫಾರಸ್ ಮಾಡಿದ್ರೆ 50-50 ನಲ್ಲಿ ಆ ಸೈಟ್ ನನ್ನ ಶಿಫಾರಸ್ ಮೇಲೆ ಆ ರೈತರಿಗೆ ಅಲಾಟ್ ಆಗಿದ್ರೆ ಕಾನೂನು ಬಾಹಿರವಾಗಿ ಅದನ್ನ ವಾಪಸ್ಸು ನನ್ನ ಜವಾಬ್ದಾರಿಯಿಂದ ಪ್ರಾಧಿಕಾರದ ಹೆಸರು ಬರ್ಸ್ಕೊಡ್ತೀನಿ. ಇನ್ನು ಕೆಆರ್ಎಸ್ನಲ್ಲಿ ವಾಟರ್ ಪಾರ್ಕ್ ನಿರ್ಮಾಣದ ಬೆನ್ನಲ್ಲೇ ಬೆಂಗಳೂರಿನಲ್ಲಿ ಸ್ಕೈಡೆಕ್ ನಿರ್ಮಾಣ ವಿಷಯದಲ್ಲೂ ಕೂಡ ಡಿಕೆ ಶಿವಕುಮಾರ್ ಮೇಲ್ಗೈ ಸಾಧಿಸಿದ್ದಾರೆ. 400ರಿಂದ 500 ಕೋಟಿ ವೆಚ್ಚದಲ್ಲಿ ನೈಸ್ ರಸ್ತೆಯ ಬಳಿ ಸ್ಕೈಡೆಕ್ ನಿರ್ಮಿಸಲು ಬೆಂಗಳೂರು ಶಾಸಕರು ಸಮ್ಮತಿ ಸೂಚಿಸಿದ್ದಾರೆ. ಅಲ್ಲದೆ ಮೊದಲ ಹಂತದಲ್ಲಿ ಎಸ್ಟ್ರೀಮ್ ಮಾಲ್ನಿಂದ ಸಿಲ್ಕ್ ಬೋರ್ಡ್ವರೆಗೆ 18.5 ಕಿಲೋಮೀಟರ್ ಸುರಂಗ ರಸ್ತೆ, ಕಸದ ಡಂಪಿಂಗ್ ಸಮಸ್ಯೆ ಹಾಗೂ ಕಾವೇರಿ 5ನೇ ಹಂತದ ನೀರು ಪೂರೈಕೆ ಬಗ್ಗೆ ಚರ್ಚೆ ನಡೆಸಿದ್ದಾರೆ. ಬೆಂಗಳೂರಿನಲ್ಲಿ ಮೆಟ್ರೋ ಮಾರ್ಗಕ್ಕಾಗಿ ಇನ್ನು ಮುಂದೆ ಭೂಸ್ವಾಧೀನ ಮಾಡೋದಿಲ್ವಂತೆ. ಭೂಸ್ವಾಧೀನ ಬದಲಿಗೆ ಡಬಲ್ ಡೆಕ್ಕರ್ ರಸ್ತೆಗಳನ್ನು ನಿರ್ಮಾಣ ಮಾಡೋಕೆ ಆದ್ಯತೆ ನೀಡಲಾಗುತ್ತಂತೆ. ಪಾಲಿಕೆ ಮತ್ತು ಮೆಟ್ರೋದವರೇ ಈ ಪ್ರಾಜೆಕ್ಟ್ಗೆ ಹಣ ಖರ್ಚು ಮಾಡಲಿವೆ ಅಂತ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ರಾಜ್ಯದ ಜನರಿಗೆ ಈಗಾಗಲೇ ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆ ಬಿಸಿ ತಟ್ಟಿದೆ. ಇದರ ನಡುವೆ ಬಸ್ ಟಿಕೆಟ್ ದರವನ್ನು 15%ರಿಂದ 20% ಹೆಚ್ಚಿಸೋಕೆ ಕೆಎಸ್ಆರ್ಟಿಸಿಯಿಂದ ಸರ್ಕಾರಕ್ಕೆ ಜುಲೈ 14ರಂದೇ ಪ್ರಸ್ತಾವನೆ ಸಲ್ಲಿಕೆಯಾಗಿದೆ. ಆದರೆ ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ಅವರು ಸದ್ಯಕ್ಕೆ ಈ ಬಗ್ಗೆ ಯಾವುದೇ ನಿರ್ಧಾರ ಇಲ್ಲ ಅಂತ ಸ್ಪಷ್ಟಪಡಿಸಿದ್ದಾರೆ. ಇನ್ನೊಂದೆಡೆ ಸಿನಿಮಾ ಟಿಕೆಟ್ ದರ ಹಾಗೂ OTT ಸಬ್ಸ್ಕ್ರಿಪ್ಷನ್ ಮೇಲೆ 2% ಸೆಸ್ ತೆರಿಗೆ ವಿಧಿಸಲು ಸರ್ಕಾರ ಬಯಸಿದ್ದು, ಇದನ್ನು ಮರುಪರಿಶೀಲಿಸುವಂತೆ ಸಿಎಂಗೆ ಫಿಲ್ಮ್ ಚೇಂಬರ್ ಮನವಿಯನ್ನ ಮಾಡಿಕೊಂಡಿದೆ. ತಕ್ಷಣಕ್ಕೆ ನನ್ನ ಮುಂದೆ ಏನು ಇಲ್ಲ, ಪ್ರಸ್ತಾವನೆ ಕಳಿಸಿದ್ದಾರೆ ಅಂತ ನಾನು ಇನ್ನೂ ನೋಡಿಲ್ಲ. ಏನಿಲ್ಲ, ನನ್ನ ಮುಂದೆ ಪ್ರಸ್ತಾವ ಯಾವುದು. ರಾಜ್ಯಾದ್ಯಂತ ಈಗ ವೇಗದ ಮಿತಿ ಜಾರಿಗೆ ಬರ್ತಾ ಇದೆ. 130 ಕಿಲೋಮೀಟರ್ಗಿಂತ ಓವರ್ ಸ್ಪೀಡ್ನಲ್ಲಿ ಏನಾದರೂ ವಾಹನ ಚಲಾಯಿಸಿದರೆ ಎಫ್ಐಆರ್ ಜೊತೆಗೆ ದಂಡವನ್ನು ವಿಧಿಸೋದಾಗಿ ಎಡಿಜಿಪಿ ಅಲೋಕ್ ಕುಮಾರ್ ಎಚ್ಚರಿಕೆ ಕೊಟ್ಟಿದ್ದಾರೆ. ಆಗಸ್ಟ್ 1ರಿಂದಲೇ ಇದು ಜಾರಿ ಬರುತ್ತೆ ಅಂತ ಹೇಳಿದ್ದಾರೆ. ಈ ಬೋಬೋ ಬಿರಿಯಾನಿ ಸುದ್ದಿ ಮಾತ್ರ ಸಿಕ್ಕಾಪಟ್ಟೆ ಹೋಗ್ತಾ ಇದೆಯಪ್ಪ. ಬೆಂಗಳೂರಿನಲ್ಲಿ ನಾಯಿ ಮಾಂಸದ ದಂಧೆ ಏನಾದರೂ ನಡೀತಾ ಇದೆಯಾ ಗೊತ್ತಿಲ್ಲ. ಈಗ ಒಂದು ಆರೋಪ ಕೇಳಿ ಬರ್ತಾ ಇದೆ, ಅನುಮಾನ ಕೂಡ ಮುಂದುವರಿತಾ ಇದೆ. ಆಹಾರ ಸುರಕ್ಷತೆ ಮತ್ತು ಗುಣಮಟ್ಟ ಇಲಾಖೆ ಆಯುಕ್ತ ಶ್ರೀನಿವಾಸ್ ಅವರು ಮಾತಾಡಿ, ಆರೋಗ್ಯ ಸಚಿವರು ಸೂಚನೆ ಕೊಟ್ಟಿದ್ದಾರೆ. 80 ಬಾಕ್ಸ್ಗಳಲ್ಲಿ ಮಟನ್ ಬಂದಿತ್ತು, ಸ್ಯಾಂಪಲ್ ಕಲೆಕ್ಟ್ ಮಾಡಿ ಹೈದರಾಬಾದ್ಗೆ ಕಳಿಸಿದೀವಿ ಅಂತಿದ್ದಾರೆ. ಯಾಕೆ ಬೆಂಗಳೂರಿನಲ್ಲಿ ಆಗಲ್ವಾ? 80 ಬಾಕ್ಸ್ಗಳದ್ದು ಕಳಿಸಿದಾರಾ, ಇಲ್ಲ ಒಂದು ಯಾವ್ದಾದ್ರು ಕಳಿಸಿದ್ರಾ? ರಿಪೋರ್ಟ್ ಬಂದ ಮೇಲೆ ಕ್ರಮ ವಹಿಸ್ತೀವಿ ಅಂದಿದ್ದಾರೆ. ಇನ್ನು ಅಬ್ದುಲ್ ರಜಾಕ್ ವಿಚಾರಣೆ ಮಾಡಿರುವ ಆಯುಕ್ತ ಶ್ರೀನಿವಾಸ್ 12 ಜನ ಮಾಂಸ ಸರಬರಾಜು ಮಾಡ್ತಾ ಇದ್ದಾರೆ, ಅವರ ಬಳಿ ಲೈಸೆನ್ಸ್ ಇದೆ ಅಂತ ರಜಾಕ್ ಹೇಳಿದ್ದಾರೆ. 12 ಜನರನ್ನು ಕೂಡ ಆಹಾರ ಸುರಕ್ಷತಾ ಇಲಾಖೆಗೆ ಬರೋದಕ್ಕೆ ಹೇಳಿದ್ದೀವಿ. ವಿಚಾರಣೆಗೆ ಹಾಜರಾಗದಿದ್ರೆ 12 ಜನರಿಗೂ ಕೂಡ ನೋಟಿಸ್ ಕೊಡ್ತೀವಿ ಅಂದಿದ್ದಾರೆ. ಮಾಂಸ ಎಲ್ಲೆಲ್ಲಿಗೆ ಸರಬರಾಜಾಗುತ್ತಾ ಇತ್ತು ಅನ್ನುವಂಥ ಪತ್ತೆ ಮಾಡ್ತೀವಿ ಅಂದಿದ್ದಾರೆ. ಇನ್ನು ರಾಜಸ್ಥಾನದಿಂದ ಬರುವ ಮಾಂಸದಲ್ಲಿ ವಿಷಕಾರಿ ರಾಸಾಯನಿಕ ಬಳಕೆ ಮಾಡಲಾಗ್ತಾ ಇದೆ ಅನ್ನೋ ಆರೋಪ ಕೇಳಿ ಬಂದಿದೆ. ಇನ್ನೊಂದು ಕಡೆಗೆ ಪುನೀತ್ ಕೆರೆಹಳ್ಳಿಗೆ ನ್ಯಾಯಾಂಗ ಬಂಧನ ವಿಧಿಸಲಾಗಿದೆ.
ಪ್ರಧಾನಿ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ಇವತ್ತು 9ನೇ ನೀತಿ ಆಯೋಗ ಸಭೆ ನಡೆದಿದೆ. ರಾಷ್ಟ್ರಪತಿ ಭವನದ ಸಾಂಸ್ಕೃತಿಕ ಭವನದಲ್ಲಿ ನಡೆದ ಸಭೆಯಲ್ಲಿ ಎನ್ಡಿಎ ಒಕ್ಕೂಟದ ಆಡಳಿತ ರಾಜ್ಯಗಳ ಸಿಎಂಗಳು ಭಾಗಿಯಾಗಿದ್ದರು. ಆದರೆ ಎನ್ಡಿಎ ಮಿತ್ರ ಪಕ್ಷವಾದ ಜೆಡಿಯುನ ಬಿಹಾರ ಸಿಎಂ ನಿತೀಶ್ ಕುಮಾರ್ ಆರೋಗ್ಯ ಸಮಸ್ಯೆಯಿಂದಾಗಿ ಡಿಸಿಎಂಗಳು ಭಾಗಿಯಾಗಿದ್ದರು. ಕರ್ನಾಟಕ, ತಮಿಳುನಾಡು, ಕೇರಳ, ದೆಹಲಿ, ಪಂಜಾಬ್ ಸಿಎಂಗಳು ಗೈರಾಗಿದ್ದರು. ಸಭೆಯಲ್ಲಿ ದೇಶದ ಅಭಿವೃದ್ಧಿ, ಆರ್ಥಿಕತೆ ಹಾಗೂ 2047ರ ವಿಕಸಿತ ಭಾರತ ಸಂಕಲ್ಪಕ್ಕೆ ಪೂರಕವಾಗಿ ಯೋಜನೆಗಳ ಅನುಷ್ಠಾನದ ಬಗ್ಗೆ ಚರ್ಚಿಸಲಾಯಿತು. ಯಾಕೆ ಹೋಗಲಿಲ್ಲ ನಮ್ಮ ರಾಜ್ಯದವರು? ಈ ಮಧ್ಯೆ ನೀತಿ ಆಯೋಗದ ಸಭೆಯಲ್ಲಿ ಭಾಗವಹಿಸಿದ್ದ ಪಶ್ಚಿಮ ಬಂಗಾಳ ಸಿಎಂ ಮಮತಾ ಬ್ಯಾನರ್ಜಿ ಸಭೆಯಿಂದ ಹೊರ ನಡೆದಿದ್ದಾರೆ. ರಾಜ್ಯ ಸರ್ಕಾರಗಳ ವಿರುದ್ಧ ಕೇಂದ್ರ ಸರ್ಕಾರ ತಾರತಮ್ಯ ಮಾಡಬಾರದು ಅಂತ ನಾನು ಹೇಳಿದೆ. ನಾನು ಮಾತನಾಡಲು ಬಯಸಿದ್ದೆ, ಆದರೆ ಅದಕ್ಕೆ ನನ್ನ ಮೈಕ್ ಮ್ಯೂಟ್ ಮಾಡಲಾಯಿತು. ಕೇವಲ 5 ನಿಮಿಷಗಳ ಅವಕಾಶ ನೀಡಲಾಯಿತು ಅಂತ ಸಭೆಯಿಂದಲೇ ಅರ್ಧಕ್ಕೆ ಹೊರಬಂದಿದ್ದಾರೆ. ಆದರೆ ರಾಜ್ಯಗಳ ಹೆಸರಿನ ಪ್ರಕಾರ ಚರ್ಚೆ ಆಗ್ತಾ ಇತ್ತು. ಆದರೆ ಗುಜರಾತ್ಗೆ ಮುನ್ನ ಮಮತಾ ಮಾತನಾಡಲು ಮುಂದಾದರು ಅಂತ ನೀತಿ ಆಯೋಗ ಸ್ಪಷ್ಟನೆ ನೀಡಿದೆ. ಅಲ್ಲದೆ ಹಳ್ಳಿಗಳ ಮಟ್ಟದಿಂದಲೇ ಬಡತನ ನಿರ್ಮೂಲನೆಗೆ ಪ್ರಧಾನಿ ಸೂಚನೆ ಕೊಟ್ಟಿದ್ದಾರೆ ಅಂತ ಹೇಳಿದೆ. ಯಾಕೆ ಹೋಗಲಿಲ್ಲ ಇದಕ್ಕೆ ನಮ್ಮ ರಾಜ್ಯದವರು? ನೋಡಿ, ಇನ್ನು ಹೋಗೋದಿಲ್ಲ ಇಲ್ಲ. ಇನ್ನು 33ನೇ ಒಲಿಂಪಿಕ್ಸ್ ಕ್ರೀಡಾಕೂಟಕ್ಕೆ ಪ್ಯಾರಿಸ್ನ ಸೆನ್ ನದಿ ತಟದಲ್ಲಿ ಅದ್ಧೂರಿಯಾಗಿ ಚಾಲನೆ ಸಿಕ್ಕಿದೆ. ಪಿವಿ ಸಿಂಧು, ಟೆನಿಸ್ ತಾರೆ ಶರತ್ ಕಮಲ್ ನೇತೃತ್ವದ ಭಾರತ 117 ಅಥ್ಲೀಟ್ಗಳ ತಂಡ ತ್ರಿವರ್ಣ ಧ್ವಜ ಹಿಡಿದು ದೋಣಿಯಲ್ಲಿ ಸಾಗಿದರು. ಒಲಿಂಪಿಕ್ಸ್ನ ಇತಿಹಾಸದಲ್ಲಿ ಮೊದಲ ಬಾರಿಗೆ ಉದ್ಘಾಟನಾ ಸಮಾರಂಭವು ಮುಖ್ಯ ಕ್ರೀಡಾಂಗಣದ ಹೊರಗೆ ನಡೆದಿರೋದು. ಸುಮಾರು 3 ಲಕ್ಷ ಜನರು ನದಿಯ ದಡದಲ್ಲಿ ವಿಶೇಷವಾಗಿ ನಿರ್ಮಿಸಲಾದ ಸ್ಟ್ಯಾಂಡ್ಗಳಲ್ಲಿ ಕುಳಿತು ವೀಕ್ಷಣೆ ಮಾಡಿದರು. ಅದ್ಭುತವಾಗಿತ್ತು. 10 ಮೀಟರ್ ಏರ್ ಪಿಸ್ತೂಲ್ನ ಮಹಿಳಾ ವಿಭಾಗದಲ್ಲಿ ಮನು ಭಾಕರ್ ಫೈನಲ್ಗೆ ಲಗ್ಗೆ ಇಟ್ಟಿದ್ದಾರೆ. ಆದರೆ ಮಿಶ್ರ ಏರ್ ಫೈನಲ್ನಲ್ಲಿ ತಂಡವಾಗಿದೆ. ಬೆಂಗಳೂರಿನಲ್ಲಿ ಹೋಟೆಲ್, ಪಬ್, ಬಾರ್, ರೆಸ್ಟೋರೆಂಟ್ಗಳಲ್ಲಿ ಸ್ಮೋಕಿಂಗ್ ಝೋನ್ ಕಡ್ಡಾಯಕ್ಕೆ ಬಿಬಿಎಂಪಿ ಹೊಸ ಗೈಡ್ಲೈನ್ಸ್ ಅನ್ನು ತಂದಿದೆ. ನೋಡೋರು ಯಾರು? ಹೋಟೆಲ್, ಪಬ್, ಬಾರ್, ರೆಸ್ಟೋರೆಂಟ್ಗಳ ಕಾಫಿ ಬಾರ್ಗಳಿಗೆ ಧೂಮಪಾನ ಪ್ರದೇಶ ನಿಗದಿ ಮಾಡುವಂತೆ ಖಡಕ್ ಸೂಚನೆಯನ್ನು ಕೊಟ್ಟಿದೆ. 30 ಕೊಠಡಿಗಳಿಗಿಂತ ಮೇಲ್ಪಟ್ಟ ಹೋಟೆಲ್, ಬಾರ್, ರೆಸ್ಟೋರೆಂಟ್ಗಳಲ್ಲಿ ಧೂಮಪಾನ ಪ್ರದೇಶ ನಿಗದಿ ಮಾಡಬೇಕು. ಜೊತೆಗೆ ಫೋಟೋ ಸಹಿತ ಸ್ಮೋಕಿಂಗ್ ಝೋನ್ಗೆ ಪರವಾನಗಿ ಅರ್ಜಿ ಹಾಕಬೇಕು. ಸ್ಮೋಕಿಂಗ್ ಏರಿಯಾ ಕೊಠಡಿಗೆ ಡೋರ್ ವ್ಯವಸ್ಥೆ ಇರಬೇಕು. ಸ್ಮೋಕಿಂಗ್ ಏರಿಯಾ ಅಂತ ನಾಮಫಲಕ ದೊಡ್ಡದಾಗಿ ಇರಬೇಕು. ಕೊಠಡಿಯಲ್ಲಿ ಏರ್ ಫ್ಲೋ ಸಿಸ್ಟಮ್ ಇರಬೇಕು. ನಿಯಮ ಉಲ್ಲಂಘನೆಯಾದರೆ ಕಾನೂನು ಕ್ರಮ, ದಂಡ ವಿಧಿಸಲಾಗುವುದು ಅಂತ ಎಚ್ಚರಿಕೆ ಕೊಟ್ಟಿದ್ದಾರೆ ಬಿಬಿಎಂಪಿ ಅವರು. ಎಲ್ಲ ನಿಯಮ ಮಾಡ್ತಾರೆ, ಎಚ್ಚರಿಕೆ ಕೊಡ್ತಾರೆ. ಹೋಗಿ ಯಾರು ದಂಡ ಹಾಕೋರು ಯಾರು, ನೋಡೋರು ಯಾರು? ನಾವೇ ಹೇಳ್ಬೇಕು ಇಂಥದ್ದಾಯ್ತು ನೋಡಿ ಅಂತೇಳಿ.